ನಂದಿ ಬೆಟ್ಟದಲ್ಲಿ ನಿನ್ನೆ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ 5 ವರ್ಷದ ಅಧಿಕಾರದ ಕುರಿತು ಹೊಸ ಬೆಳಕು ಬಿದ್ದಿದೆ. ಸಿದ್ದರಾಮಯ್ಯನವರು ಮುಂದಿನ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿಯೇ ಮುಂದುವರಿತಾರೆ ಎನ್ನುವುದು ಸ್ಪಷ್ಟವಾಗಿದೆ. ನಂದಿ ಬೆಟ್ಟದ ವಿಶಿಷ್ಟ ಸಚಿವ ಸಂಪುಟ ಸಭೆಗೆ ಆಗಮಿಸಿದ್ದ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹಾಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮುಂತಾದವರು ಮಾಧ್ಯಮದೊಂದಿಗೆ ಮಾತನಾಡಿದ್ರು. ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿಯಾಗಿರ್ತಾರೆ, ಅವರೇ ಈ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಇತ್ತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೆಲ ಶಾಸಕರಲ್ಲಿ ಎದ್ದಿರುವಂತಹ ಸಿಎಂ ಬದಲಾವಣೆ ಅಭಿಪ್ರಾಯವನ್ನು ತಿರಸ್ಕರಿಸಿದ್ರು. ಒಂದಿಬ್ಬರ ಅಭಿಪ್ರಾಯದಿಂದ 140 ಶಾಸಕರ ಅಭಿಪ್ರಾಯ ಆಗಲ್ಲ. ಸಿದ್ದರಾಮಯ್ಯ ಜನಪ್ರಿಯ ನಾಯಕರು, ಪಕ್ಷದ ಒಳಗಡೆ ಏನು ಹೇಳಿಕೆ ಕೊಡಬಾರ್ದು, ಹೊರಗಡೆ ಏನು ಕೊಡಬೇಕು, ಇದೆಲ್ಲ ಹೈಕಮಾಂಡ್ ಈಗಾಗಲೇ ಸೂಚನೆಯನ್ನ ನೀಡಿದೆ ಅಂದ್ರು. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳುವಂತೆ ಅಧಿಕಾರ ಹಂಚಿಕೆ, ನಾಯಕತ್ವ ಬದಲಾವಣೆ ಇವೆಲ್ಲದರ ತೀರ್ಮಾನ ಹೈಕಮಾಂಡ್ ಕೈಯಲ್ಲಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರು 5 ವರ್ಷ ಸಂಪೂರ್ಣವಾಗಿ ಯಶಸ್ವಿಯಾಗಿ ಪೂರೈಸುತ್ತಾರೆ, ಯಾವುದೇ ರೀತಿಯಾದಂತಹ ಇಲ್ಲಿ ಬದಲಾವಣೆ ಇಲ್ಲ ಅಂತ ಈ ವೇಳೆ ಹೇಳಿದರು. ಮಾಡ್ತಾ ಇದೀವಿ, ವಿ ಆರ್ ಟ್ರೈಂಗ್ ಟು ಅವರ್ ಬೆಸ್ಟ್. ಈ ಥರ ಸಮಸ್ಯೆಗಳು ಅದಾವೆ. ಒಂದೊಂದು ಅಸೆಂಬ್ಲಿ ಕ್ಷೇತ್ರ 30 ಸಾವಿರ ಓಟುಗಳು ಜಾಸ್ತಿ ಆಗ್ಬಿಟ್ಟವಲ್ರಿ ಮಹಾರಾಷ್ಟ್ರದಲ್ಲಿ. ಒಂದೊಂದು ಅಸೆಂಬ್ಲಿ ಕ್ಷೇತ್ರದಲ್ಲಿ 30 ಸಾವಿರ ಓಟುಗಳು ಜಾಸ್ತಿ ಆಗಿದ್ದಾವೆ. ಸೊ ಯಾಕೆ ಹೇಳ್ತಾ ಇದೀವಿ ಮಾತು ಅಂತಂದ್ರೆ, ಇಂಥ ಒಂದು ದೊಡ್ಡ ಜಾತಿ ಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡಿಫರೆನ್ಸ್ಗಳು ಬಂದಿರ್ಬೋದು. ಅದು ಯಾವ್ದು ಪರ್ಸನಲ್ ಆಗಿ ಇಂಟೆನ್ಷನ್ ಆಗಲ್ಲ. ಯಾಕಂದ್ರೆ ಒಂದು 7 ಕೋಟಿ ಜನಸಂಖ್ಯೆಗೆ ಪ್ರತಿಯೊಂದು ಮನೆಗೆ ಹೋದಾಗ ಕೆಲವು ಡಿಫರೆನ್ಸ್ಗಳು ಇರ್ತವೆ. ಅಲ್ಲಿ ಹೋದಾಗ ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಈ ತರ ಸಮಸ್ಯೆಗಳು ಬಂದೇ ಬರ್ತಾವೆ. ಮಚ್ ಯು ಡೂ 90-95% ಆಗೋದು, 5-10% ಡಿಫರೆನ್ಸ್ ಇರ್ತೇ ಇರ್ತವೆ. ಸರ್, ಸಚಿವರ ಮೇಲೆ ಸಾಲು ಆರೋಪಗಳು ಬರ್ತಾ ಇತ್ತು. ಕೇಳಿದ್ದಾರೆ ಅನ್ಸುತ್ತೆ. ಪವರ್ ಶೇರಿಂಗು, ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ಚರ್ಚೆ ಜೋರ ನಡೀತಾ ಇತ್ತು. ಇನ್ಮೇಲಾದ್ರೂ ಅದಕ್ಕೆ ಬ್ರೇಕ್ ಬೀಳುತ್ತಾ ಅಂತ ವಿಚಾರಗಳಿಗೆ ಈಗ ಮುಖ್ಯಮಂತ್ರಿ ಅವ್ರು ಬೆಳಿಗ್ಗೆ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಸೊ ಅವ್ರು ಹೇಳಿದ್ಮೇಲೆ ಸುಪ್ರೀಂ ಅಲ್ಲ, ನಾವೆಲ್ಲ ಅವ್ರು ಹೇಳಿದ್ಮೇಲೆ ಸುಮ್ಮನೆ ಆಗ್ಬಿಡು, ಮತ್ತೆ ಮಾತಾಡಕ್ ಹೋಗ್ಬಾರ್ದು. ಇಂಥ ವಿಚಾರದಲ್ಲಿ ನಾವು ಯಾರು ಶಾಸಕರು ಸಚಿವರುಗಳು ಮಾತಾಡಲಾಗಿರ್ತಕ್ಕಂಥದ್ದು ಒಳ್ಳೇದಂತ ನನ್ನ ಅಭಿಪ್ರಾಯ. ಅಲ್ಲ, ಹಾಗೆ ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಸರ್, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ. ಅಲ್ಲ, ಅವ್ರು ಹೇಳಿದ್ದು ನಿಜ. ಈಗ ಏನೇ ಇದ್ರು ಕೂಡ ಅವರಿಬ್ಬರು ಮಾತನಾಡತಕ್ಕಂಥದ್ದಾಗಿರ್ಲಿ, ನಾವು ಇಂಥ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರು ಮಾತನಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಶಾಸಕರದೇ ಜಾಸ್ತಿ ಅಭಿಪ್ರಾಯ ಹೇಳಿದೆ ನಾನು, ಮಾತಾಡಬಾರ್ದು ಹೇಳಿದ್ರೆ ಇದರಲ್ಲಿ KRS ಅಲ್ಲಿ ನಾವಿಬ್ರು ಜೊತೆಲಿ ಇರ್ತೀವಿ, ಒಟ್ಟಾಗಿರ್ತೀವಿ, ಬಂಡೆ ಇದ್ದಂಗಿರ್ತೀವಿ ಅಂತ ಹೇಳಿದಾರಲ್ಲ, ಅಷ್ಟೇ ಬಿಡಿ. ಹೇಳಿದ್ರೆ ಇದರಲ್ಲಿ KRS ಅಲ್ಲಿ ನಾವಿಬ್ರು ಜೊತೆಲಿ ಇರ್ತೀವಿ, ಒಟ್ಟಾಗಿರ್ತೀವಿ, ಬಂಡೆ ಇದ್ದಂಗಿರ್ತೀವಿ ಅಂತ ಹೇಳಿದಾರಲ್ಲ, ಅಷ್ಟೇ ಬಿಡಿ. ಹೇಳಿದ್ರೆ ಇದರಲ್ಲಿ KRS ಅಲ್ಲಿ ನಾವಿಬ್ರು ಜೊತೆಲಿ ಇರ್ತೀವಿ, ಒಟ್ಟಾಗಿರ್ತೀವಿ, ಬಂಡೆ ಇದ್ದಂಗಿರ್ತೀವಿ ಅಂತ ಹೇಳಿದಾರಲ್ಲ, ಅಷ್ಟೇ ಬಿಡಿ.